ಬೆಳಗಾವಿಯಲ್ಲಿ ಪುಂಡರ ಪುಂಡಾಟ ಮತ್ತೆ ಹೆಚ್ಚಾಗಿದೆ. ಮರಾಠಿ ಪುಂಡರು ಏನಂತಂದರೆ ಮರಾಠಿ ಮಾತಾಡದೇ ಇದ್ದದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಅಟ್ಲೀಸ್ಟ್ ಆ ಕಂಡಕ್ಟರ್ನ ವಯಸ್ಸಿಗಾದರೂ ಕಿಮ್ಮತ್ತು ಕೊಡಬೇಕಿತ್ತು, ಮರ್ಯಾದೆ ಕೊಡಬೇಕಿತ್ತು. ಅವರು ಕನ್ನಡದಲ್ಲಿ ಮಾತಾಡಲಿಲ್ಲ ಅಂತ ಕನ್ನಡದಲ್ಲಿ ಮಾತಾಡಿದ್ದಕ್ಕೆ ಅವ್ರ ಮೇಲೆ ಏನಂತಂದರೆ ಹಲ್ಲೆ ಮಾಡಿದ್ದಾರೆ. ಟಿಕೆಟ್ ಕೊಡುವಂತಹ ಸಂದರ್ಭದಲ್ಲಿ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ತಗೊಳ್ಳಿ ಅಂತ ಹೇಳಿದ್ದಕ್ಕೆ, ಟಿಕೆಟ್ ತಗೊಳ್ಳಿ ಅಂತ ಕನ್ನಡದಲ್ಲಿ ಹೇಳಿದ್ದಕ್ಕೆ ಅವ್ರು ಕೂತಿದ್ದು ಕೂಡ KSRTC ಬಸ್ಸಲ್ಲಿ, ಅಂದರೆ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸಲ್ಲಿ ಕೂತ್ಕೊಂಡಿದ್ರು. ಆದರೆ ಈ ಕೂತ್ಕೊಂಡಂತಹ ಪುಂಡರಿದಾರಲ್ಲ, ಅವರು ನೀನು ಮರಾಠಿನಲ್ಲಿ ಕೇಳಬೇಕು ಅಂತ ಹೇಳ್ತಾರೆ. ಇದೇ ಏನಾದರೂ ನಾವು ಮಹಾರಾಷ್ಟ್ರಕ್ಕೆ ಹೋಗಿ ಕನ್ನಡ ಮಾತಾಡಿದ್ರೆ ಏನಾಗುತ್ತೆ ಗೊತ್ತಾ? ಕನ್ನಡದಲ್ಲಿ ಮಾತಾಡಬೇಡ, ಮರಾಠಿಯಲ್ಲಿ ಮಾತಾಡಂತ ಒಂದು ಹೊಡೆದು ಕಳಿಸ್ತಾರೆ. ಬಟ್ ಇಲ್ಲಿ ಏನಂತಂದರೆ ನಾವೆಲ್ಲ ಸಹಿಸ್ಕೊಳ್ತಾ ಇದ್ದೀವಲ್ಲ ಕನ್ನಡಿಗರು, ಅದರಲ್ಲೂ ಕೂಡ ಬೆಳಗಾವಿಯವರು ಸಹಿಸ್ಕೊಳ್ತಾ ಇದ್ದೀವಲ್ಲ, ಅದೇ ದೊಡ್ಡ ಪ್ರಮಾದಕ್ಕೆ ಕಾರಣವಾಗ್ತಾ ಇದೆ. ಇಂಥೆಲ್ಲ ಹಲ್ಲೆಗಳು, ಇವೆಲ್ಲ ಅಟ್ಯಾಕ್ಗಳಿದಾವಲ್ಲ, ಇವೀಗ ಏನಂತಂದರೆ ನಮಗೆ ಇಫೆಕ್ಟ್ ಆಗ್ತಾಗಿದೆ. ಇದರ ಬಗ್ಗೆ ಏನಂತಂದರೆ ಬೆಳಗಾವಿ ನಗರದಲ್ಲಿ ಮತ್ತೆ ಮರಾಠಿಗರ ಪುಂಡಾಟಿಕೆ, ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ದಕ್ಕೆ ಕಂಡಕ್ಟರ್ ಮೇಲೆ ಥಳಿತವಾಗಿದೆ. ಕನ್ನಡ ಯಾಕೆ ಬೊಗಳ್ತಿದೆಯಾ ಅಂತ ದಬ್ಬಾಳಿಕೆ ಮಾಡಿದ್ದಾರೆ. ಈ ಬಗ್ಗೆ ಅಲ್ಲಿ ಏನು ಆಯಿತು ಅನ್ನೋದನ್ನು ನಾವು ಒಂದು ಸರ್ತಿ ನೋಡ್ಕೊಂಬರೋಣ ಬನ್ನಿ. तुम्हारा गलती है, गाड़ी बंद करो, गाड़ी बंद करो, बोलो ಜಾತಿ ಐತೆ ಸರ್. ಮರಾಠಿ ಸರ್, ನನಗೆ ಮರಾಠಿ ಬರಲ್ಲ. ಕನ್ನಡದೊಳಗೆ ನೀವು ಮರಾಠಿ ಕಲಿಬೇಕು, ಹೆಂಗೆ ಮಾಡ್ತೀನಿ ಅದೇ ನನಗೆ ಬೇಕು. ನಾವು ಟಿಕೆಟ್ ಅಂತ ಕೇಳಿದೆ ರೀ. ಅವ್ರು ಒಂದು ಹುಡುಗ ಒಂದು ಹುಡುಗಿ ಇದ್ರು. ಒಂದು ಹುಡುಗಿ ಇದ್ದ ತಕ್ಷಣ ಈಗ ಒಂದು ಫ್ರೀ ಟಿಕೆಟ್ ಹುಡುಗನಿಗೆ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ. ಅವರು ಒಂದು ಹುಡುಗನ ಟಿಕೆಟು ಅವಳೇ ತೊಗೊಂಡಿದ್ಲು. ಹುಡುಗನ ಟಿಕೆಟು ಅವಳೇ 2 ತೊಗೊಂಡಿದ್ಲು. ಆಮೇಲೆ ಅದು ಯಾರು ನಮ್ಮ ಚೆಕಿಂಗ್ ಇನ್ಸ್ಪೆಕ್ಟರ್ ಮಾತ್ರ ನಾನು ಸಸ್ಪೆಂಡ್ ಮಾಡಿಬಿಡ್ತಾರೆ. ಅದಕ್ಕೆ ನಾನು ಅವಳು 2 ಟಿಕೆಟ್ ಅಂತ ಹೇಳಿದ್ಲು ಆ ಹುಡುಗಿ. ಆಮೇಲೆ ನಾನು ಕೊಟ್ಟಿದ್ದೆ 2 ಟಿಕೆಟ್ ಅಂತ ಕೊಟ್ಟುಬಿಟ್ಟೆ. ಕೊಟ್ಟ ತಕ್ಷಣ ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಮಾತು ಕೇಳಿದೆ, ಇಲ್ಲದಾರ ಅವ್ರದ್ದು ಟಿಕೆಟ್ ಗಣಸರಿ ಕೊಟ್ಟರೆ ನಾನು ಸಸ್ಪೆಂಡ್ ಆಗ್ತೀನಿ, ನೀವು ಹಂಗೆಲ್ಲ ಮಾಡಬಾರ್ದ ಮಾತು ಅಂದ್ರೆ ನೀನು ಶಾಣೆ ಇದೆ ಹುಚ್ಚದ ಅಂತ ಎಷ್ಟು ಅಂದಿದ್ದೆ. ನೀನು ಮರಾಠಿ ಮಾತಾಡು, ನನಗೆ ಮರಾಠಿ ಬರಲ್ಲ ಅಂತ ನಾನಂದೆ. ನೀನು ಮರಾಠಿ ಮಾತಾಡಬೇಕು. ಆಮೇಲೆ ಆ ಕೂತು ಹುಡುಗ ನೀನು ಅವ್ನ ಊರಿಗೆ ಬರಲಿ, ಬಾಳೆಕುಂದ್ರಿಗೆ ಬರಲಿ ಅಷ್ಟು ಇಷ್ಟು ಅನುಗ ನಾನು ಮತ್ತೆ ಮುಂದೆ ಟಿಕೆಟ್ ಕೊಡ್ತಾ ಹೋದೆ ಸರ್. ಕೊಟ್ಟ ತಕ್ಷಣ ಅಲ್ಲಿ ಬಂದ ಜನ ಅಲ್ಲ ಅವರು ಊರಲ್ಲಿ ಸಣ್ಣ ಬಾಳೆಕುಂದ್ರಿ ಸರ್. ಅಲ್ಲಿ ಹೋದ ತಕ್ಷಣ ಒಂದು 100 ಜನ ನಮ್ಮ ಬಸ್ ಮುಂದೆ ನಿಂತಾರೆ, ಒಂದು 20 ಜನ ಒಳಗಚ್ಚಿ ಹೊಡಿತಾ ಇದ್ದಾರೆ. ಎಲ್ಲ ತಲೆಗೆ ಹೊಡೆದಿದ್ದಾರೆ, ಇಲ್ಲೆಲ್ಲ ಹೊಡೆದಿದ್ದಾರೆ. ಪೊಲೀಸ್ ಸ್ಟೇಷನ್ ಇದೆಲ್ಲ ಕೇಳಬೇಕಾ ಬೇಡವಾ? ಒಂದೇ ಜಾತಿ ಐತೆ ಸರ್. ಇದು ಮರಾಠಿ ಸರ್, ನನಗೆ ಮರಾಠಿ ಬರಲ್ಲ. ಕನ್ನಡದೊಳಗೆ ಹೇಳೋ ಮಾತಂದ್ರೆ ನೀವು ಮರಾಠಿ ಕಲಿಬೇಕು ಅಲ್ಲ. ಅಟ್ಲೀಸ್ಟ್ ಅವ್ರ ವಯಸ್ಸಿಗಾದ್ರೂ ಕಿಮ್ಮತ್ತು ಕೊಡಬೇಕಿತ್ತು. ಇವರು ಮರಾಠಿ ಅಭಿಮಾನ ಇದೆ ಅಂತಂದ್ರೆ ಕನ್ನಡದ ಯಾವುದೇ ಅಭಿವೃದ್ಧಿ ಏನಂತಂದ್ರೆ ಯೋಜನೆಗಳು ತಗೊಳ್ತಿದಾರಲ್ಲ, ಗೃಹಲಕ್ಷ್ಮಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ, ಇವ್ರು ಯಾರು ಕೂಡ ಯೂಸ್ ಮಾಡ್ಕೊಳ್ಬಾರ್ದು. ಯಾರ್ಯಾರು ಮರಾಠಿ ಅಭಿಮಾನ ಇದೆಯಲ್ಲ, ಆ ಯುವತಿ ಫ್ರೀ ಟಿಕೆಟ್ ತಗೊಳ್ತಿದ್ದಾಳೆ. ಕರ್ನಾಟಕದ್ದು ಯೋಜನೆಗಳು ಬೇಕು ನಿಮಗೆ, ಆದರೆ ಕನ್ನಡ ಭಾಷೆ ಬೇಡವಾ ನಿಮಗೆ? ಇವತ್ತಿಂದ ಏನಂತಂದರೆ ಬೆಳಗಾವಿಯಲ್ಲಿ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಏನಂತಂದರೆ ಒಂದು ನಿಯಮವನ್ನು ಹೊರಡಿಸಬೇಕು, ಒಂದು ರೂಲ್ಸ್ ಹೊರಡಿಸಬೇಕು. ಏನಂತಂದರೆ ಏನು ಗಡಿಭಾಗಗಳಲ್ಲಿ ಏನಿದು ಏನಂತಂದರೆ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗಡಿಭಾಗದಲ್ಲಿ ಏನಿದು ಪುಂಡಾಟ ಮಾಡ್ತಾರಲ್ಲ, ಯಾರಾದರೂ ಮರಾಠಿಯಲ್ಲಿ ಟಿಕೆಟ್ ಕೇಳಿದ್ರೆ ಅವ್ರಿಗೆ ನೀವು ಫ್ರೀಯಾಗಿ ಬಸ್ ಕೊಡೋಕೆ ಹೋಗಬೇಡಿ ಅಲ್ವಾ? ಕನ್ನಡದ ನೀರು ಬೇಕು, ಕನ್ನಡದಲ್ಲಿ ಅನ್ನ ತಿನ್ನಬೇಕು ನೀವು. ಆದರೆ ನಿಮ್ಮ ಮರಾಠಿ ಆ ಭಾಷಾಭಿಮಾನ ಇರಲಿ, ಆದರೆ ಆ ವ್ಯಕ್ತಿ ಅವ್ರಿಗೆ ಅಟ್ಲೀಸ್ಟ್ ಅವ್ರಿಗೆ ಅವರ ಏಜಿಗಾದರೂ ಕಿಮ್ಮತ್ತು ಕೊಡಬೇಕು. ನೀವು ಪಕ್ಕಾ ನೀವು ಮರಾಠಿ ಅಭಿಮಾನಿಗಳೇ ಆಗಿದ್ದರೆ ಇನ್ನು ಮುಂದೆ ಕರ್ನಾಟಕದಲ್ಲಿ ಇರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳನ್ನು ನೀವು ಯೂಸ್ ಮಾಡ್ಕೊಳ್ಬಾರ್ದು. ನೀವು ಕರ್ನಾಟಕದ ಯಾಕ್ರಿ ಬೇಕು ನಿಮಗೆ ಯೋಜನೆಗಳು? ಯಾಕೆ ಬೇಕು ನಿಮಗೆ ಯೋಜನೆಗಳು? ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರ, ರಾಜ್ಯ ಸರ್ಕಾರ, CM ಸಿದ್ದರಾಮಯ್ಯನವರು ಇದನ್ನು ಸ್ಟ್ರಿಕ್ಟಾಗಿ ತಗೊಳ್ಬೇಕು. ಯಾರ್ಯಾರು ಕನ್ನಡ ಮಾತಾಡಲ್ವೋ ಅವರಿಗೆ ಈ ಯೋಜನೆಗಳು ಲಾಗೂ ಆಗಲ್ಲ. ಶಕ್ತಿ ಯೋಜನೆಯ ಅಡಿಯಲ್ಲಿ ಎಲ್ಲರೂ ಕನ್ನಡದಲ್ಲೇ ಮಾತಾಡಬೇಕು, ಕನ್ನಡದಲ್ಲೇ ಟಿಕೆಟ್ ತೆಗೆದುಕೊಳ್ಬೇಕು. ಕನ್ನಡದಲ್ಲಿ ಬಸ್ನಲ್ಲಿ ಕೂತ್ಕೊಳ್ಳಿ, ಎಲ್ಲೇ ಕೂತ್ಕೊಳ್ಳಿ, ನೀವೇನಂತಂದರೆ ಕನ್ನಡದಲ್ಲೇ ಮಾತಾಡಬೇಕು. ಟಿಕೆಟ್ ಬೇಕು ಅಂತ ಕನ್ನಡದಲ್ಲೇ ಕೇಳಿದ್ರೆ ಮಾತ್ರ ನೀವು ಫ್ರೀ ಬಸ್ಗೆ ಟಿಕೆಟ್ ಕೊಡಿ. ಇವನ್ ಕಂಡಕ್ಟರ್ಗಳು ಅಷ್ಟೇ. ಇಲ್ಲ ಇದನ್ನು ಉಡಾಫೆ ಥರ ಮಾಡ್ಕೊಂಡು ಹೋದ್ರಿ ಅಂತಂದರೆ, ಇದನ್ನಾದರೂ ಸ್ಕಿಪ್ ಮಾಡ್ಕೊಂಡು ಹೋದ್ರಿ ಅಂತಂದರೆ, ಇವತ್ತು ಈ ಯಪ್ಪನಿಗಾಗಿದೆ ಈ ಹಲ್ಲೆ, ಈ ಒಬ್ಬನಿಗಾಗಿದೆ.
ಮುಂದೆ ತುಂಬಾ ಜನಗಳಿಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಹಲ್ಲೆ ಪ್ರಕರಣಗಳು. ಅಲ್ಲ, ಇದು ನೋಡಿದಾಗ ಒಂದಂತೂ ಅನಿಸುತ್ತೆ, ಎಲ್ಲರೂ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಭಾಷೆ ಮತ್ತು ಜಾತಿಗೂ ಮೀರಿದ್ದು ಒಂದಿದೆ, ಅದು ಮಾನವೀಯತೆ. ಅದು ಯಾರೇ ಆಗಿರಲಿ ಒಂದು ಮಾನವೀಯತೆ ಅನ್ನೋದು ಇರಬೇಕು. ಏನಾಗ್ಬಿಡುತ್ತೆ, ಟಿಕೆಟನ್ನು ಕೇಳಿದ್ದಾರೆ, ಕೊಡೋಕ್ಕಾಗಲ್ವಾ, ನಿಮ್ಮ ಕೈಲಿ ಹಣ ಇಲ್ವಾ, ಇಳ್ದೋಗಿ ಬಸ್ಸಿಗೆ ಹತ್ತಲೇಬೇಡಿ. ಅದನ್ನು ಬಿಟ್ಟು ವಯಸ್ಸಾಗಿದೆ, ಕರ್ತವ್ಯ ಮಾಡ್ತಾ ಇದ್ರು, ಸೊ ಅದ್ರ ಅಡಿಯಲ್ಲೂ ಕೇಸ್ ಹಾಕ್ಬೋದು. ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾರೆ ಅಂತ ಅದ್ರ ಅಡಿಯಲ್ಲೂ ಕೇಸ್ ಹಾಕಿರ್ಬೋದು. ಸೊ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ದಾರೆ, ಅಥವಾ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ನಿಮ್ಮ ಥರನೇ ಅಲ್ವಾ, ಮನುಷ್ಯ ಅಲ್ವಾ. ಈ ಥರ ಒಂದು 4-5 ಜನ ಗುಂಪು ಕಟ್ಕೊಂಡು ಹೊಡಿತೀರಾ, ಹಲ್ಲೆ ಮಾಡ್ತೀರಾ ಅಂದ್ರೆ ಮಾನವೀಯತೆ ಎಲ್ಲೋಯ್ತು. 150 ಜನ ಬಂದು ಬಸ್ನ ನಿಲ್ಲಿಸಿ ಹಲ್ಲೆ ಮಾಡೋದು ಅಂತ. ಅದೇ ನಿಮ್ಮ ತಂದೆ ತಾಯಿ ಮೇಲೆ ಯಾರಾದ್ರೂ ಹಲ್ಲೆ ಮಾಡಿದ್ರೆ, ಇದೇ ಭಾಷಾ ಅಭಿಮಾನವನ್ನ ಇಟ್ಕೊಂಡು ಯಾರೋ ಒಬ್ಬರಿಗೆ ನಿಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಮರಾಠಿ ಬರತ್ತೆ ಅಂತ ಹೇಳೋದಕ್ಕಾಗಲ್ಲ. ಯಾರೋ ಒಬ್ರು ಕನ್ನಡದವರು ಇದ್ದೇ ಇರ್ತಾರೆ ಈ ಗಡಿ ಭಾಗದಲ್ಲಿ. ಅವರೇನಾದರೂ ಮಹಾರಾಷ್ಟ್ರದಲ್ಲಿ ಯಾವುದೋ ಒಂದು ದೂರದ ದೇಶ, ಏನಂತಂದ್ರೆ ದೂರದ ರಾಷ್ಟ್ರ ಯಾವುದಂದ್ರೆ ಮುಂಬೈ ಅಥವಾ ನಾಶಿಕ್ ಅಥವಾ ಅಹಮದ್ ನಗರ್ ಕಡೆ ಎಲ್ಲ ಹೋಗಿ ಕನ್ನಡದಲ್ಲಿ ಮಾತಾಡಿದ್ರೆ ಅಲ್ಲೇನಾದರೂ ಹಲ್ಲೆ ಆದಾಗ ನಿಮ್ಮ ಸ್ಥಿತಿ ಏನಾಗಿರುತ್ತೆ? ಅಟ್ಲೀಸ್ಟ್ ಅವರ ವಯಸ್ಸಿಗಾದರೂ ಕಿಮ್ಮತ್ ಕೊಡಬೇಕಿತ್ತು ಅಂತ ನನಗನ್ಸುತ್ತೆ. ಕರೆಕ್ಟ್.